ಹಲೋ ಗೆಳೆಯರೇ, ನಾನು ನಿಮ್ಮ ರವೀಂದ್ರ PK F2G ಚಾನಲ್ಗೆ ಸ್ವಾಗತ. ಈಗ ನೀವು ಇಲ್ಲಿ ನೋಡ್ತಾ ಇರೋದು ಗೊಬ್ಬರವನ್ನು ಕಳೆದಂಥ ಒಂದು ನೆಲವನ್ನು. ಇದನ್ನು ಈಗ ಮಣ್ಣಲ್ಲಿ ಮುಚ್ತಾ ಇದ್ದೀವಿ, ನೀವು ನೋಡ್ಬೋದು. ಈಗ ನೋಡ್ತಾ ಇದ್ದಾರಲ್ಲ ಗೆಳೆಯರೇ, ಈ ರೀತಿಯಾಗಿ ನೀವು JCBಯಿಂದಾಗಲಿ ಇಲ್ಲ ಕಾರ್ಮಿಕರನ್ನು ಹಚ್ಚಿ ಆಗಲಿ ಗೊಬ್ಬರವನ್ನು ತುಂಬಿ ಈ ರೀತಿ ನೆಲಕ್ಕೆ ತೆಳಗೆ ಕಡಿಬೇಕಾಗತ್ತೆ ಗೆಳೆಯರೇ. ಇಲ್ಲಿ ನೀವು ನೋಡ್ಬೋದು, ಮೊಟ್ಟ ಮೊದಲಿಗೆ ಭೂಮಿಯನ್ನು ಗಾಳಿ ತೆರವಿದ ನಂತರ ಈ ರೀತಿಯಾಗಿ ಗೊಬ್ಬರವನ್ನು ತೆಳಗೆ ಕಡಿಬೇಕಾಗತ್ತೆ. ಈಗ ಕಡಿತಾ ಇರ್ತಕ್ಕಂಥ ಈ ಗೊಬ್ಬರಕ್ಕಿಂತಲೂ ಹೆಚ್ಚಿನ ಗೊಬ್ಬರ ಬೇರೊಂದು ಯಾವುದೂ ಇಲ್ಲವೇ ಇಲ್ಲ ಗೆಳೆಯರೇ. ಕೋಳಿದಾಗಲಿ, ಕುರಿದಾಗಲಿ, ಕುದುರೆದಾಗಲಿ, ಕತ್ತೆದಾಗಲಿ, ಯಾವುದೇ ಆಗಲಿ, ಆಕಳಾಗಲಿ, ಯಾವುದೇ ಇಂಥ ಒಂದು ಕಾಂಪೋಸ್ಟ್ ಗೊಬ್ಬರಕ್ಕಿಂತಲೂ ಬೇರೊಂದು ಹೆಚ್ಚಿನ ಗೊಬ್ಬರ ಯಾವುದೂ ಇಲ್ಲವೇ ಇಲ್ಲ. ಇದು ಭೂಮಿಗೆ ಮುಖ್ಯವಾಗಿ ಬೇಕಾಗತಕ್ಕಂಥ ಒಂದು ಗೊಬ್ಬರ. ಇದೆಲ್ಲ ಈಗಾಗಲೇ ನಿನ್ನೆ ಮೊನ್ನೆ ಟ್ರ್ಯಾಕ್ಟರ್ ಮುಖಾಂತರ ಗೊಬ್ಬರವನ್ನು ತೆಳಗೆ ನೆಲದಲ್ಲಿ ಕಡಿಯಲಾಗಿತ್ತು, ನೋಡ್ಬೋದು. ಇದು ಗೊಬ್ಬರ ಗೆಳೆಯರೇ. ಇದು ಮಣ್ಣಲ್ಲಿ ಮುಚ್ಚಿತಪ್ಪ ಅಂತಂದರೆ ಮಿಕ್ಸ್ ಆಗಿ ಅಲ್ಲಿ ಮಣ್ಣು ಫಲವತ್ತತೆಗೊಳ್ತದೆ ಗೆಳೆಯರೇ. ಈಗಾಗಲೇ ಬಿಸಿಲು ತಿಂದಿದೆ, ನೋಡ್ಬೋದು ನೀವೀಗ. ಗೊಬ್ಬರವನ್ನು ಈ ಹೊಲದ ತುಂಬೆಲ್ಲ ತೆಳಗೆ ಕಡಿಯಲಾಗಿದೆ. ಇನ್ನು ಮೇಲೆ ಇದನ್ನು ಅರಿಶಿಣವನ್ನು ಹಚ್ಚಲಾಗತ್ತೆ ಗೆಳೆಯರೇ ಈ ನೆಲಕ್ಕೆ. ಇದಕ್ಕೆ ಎಕರೆಗೆ 10 ರಿಂದ 12 ಡಬ್ಬಿ ಟ್ರಾಲಿ ಗೊಬ್ಬರ ಬಿದ್ದಿದೆ ಗೆಳೆಯರೇ, ನೋಡ್ಬೋದು. ಅಂದರೆ ಇನ್ನೂ ಕೆಲವೊಬ್ಬರು ಹೆಚ್ಚಿಗೆನೂ ಕಡಿತಾರೆ ಗೆಳೆಯರೇ. ತೀರಾ ಅತಿ ಆಯಿತು ಅಂತಂದರೆ ಅದು ಕೂಡ ಬೆಳೆಗೆ ಎಫೆಕ್ಟು ಆಗುತ್ತೆ. ಅಷ್ಟೇ ಒಂದು ನೋಡಿ, ಒಂದು ಪ್ರಮಾಣದಲ್ಲಿ ಕಡಿದರೆ ಬೆಳೆಗೂ ಕೂಡ ಹಿತಕಾರಿ. ಕೆಳಗೆ ಇದನ್ನು ಇನ್ಮೇಲೆ ಮಣ್ಣಲ್ಲಿ ಮುಚ್ಚುವ ಒಂದು ಕೆಲಸ ಕಾರ್ಯ ನಡೀತಾ ಇದೆ, ನೋಡ್ಬೋದು. ಭೂಮಿಗೆ ಬೇಕಾದದ್ದು ಮೊಟ್ಟ ಮೊದಲಿಗೆ ಇದೆ ಕಾಂಪೋಸ್ಟ್ ಗೊಬ್ಬರವೇ. ಇದರ ನಂತರನೇ ಎಲ್ಲವೂ ರಾಸಾಯನಿಕ ಅದು ಎಲ್ಲ ಬಂದದ್ದು. ಮೊದಲಿಗೆ ನಮ್ಮ ಹಿರಿಯರ ಕಾಲದಿಂದಲೂ ನಡೆದುಕೊಂಡು ಬಂದಂಥದ್ದು ಇದೆ. ಇದನ್ನು ಬಿಟ್ಟ ಬೇರೆ ಯಾವುದನ್ನು ಭೂಮಿಗೆ ಹಾಕ್ತಾ ಇದ್ದಿದ್ದಿಲ್ಲ. ಆವಾಗ ಈ ರಾಸಾಯನಿಕ ಅನ್ನುವುದೇ ಗುರುತು ಕೂಡ ಇದ್ದಿದ್ದಿಲ್ಲ. ಈ ರೀತಿಯಾಗಿ ಭೂಮಿಗೆ ಚೆನ್ನಾಗಿ ಕಳೆತ ಗೊಬ್ಬರವನ್ನು ಚೆನ್ನಾಗಿ ಭೂಮಿಯಲ್ಲಿ ಹರಡಿ ಅದನ್ನು ಮಣ್ಣಲ್ಲಿ ಮುಚ್ಚಿ ಸ್ವಲ್ಪ ಭೂಮಿ ಬಿಸಿಲು ಕೂಡ ತಿನ್ನಬೇಕು ಗೆಳೆಯರೆ. 1 ತಿಂಗಳು 2 ತಿಂಗಳು ಆದಷ್ಟು ಚೆನ್ನಾಗಿ
ಭೂಮಿ ಫಲವತ್ತತೆಗೊಳ್ತದೆ. ಇದನ್ನು ಇನ್ಮೇಲೆ ಮಣ್ಣಲ್ಲಿ ಮುಚ್ಚುವ ಕೆಲಸ ನಡೀತಾ ಇದೆ. ಬನ್ನಿ ತೋರಿಸ್ತೀನಿ. ಇದು ಕಡಿಮೆ ಅಂದರೂ 3 ಎಕರೆ ಹೊಲ ಇದೆ ಗೆಳೆಯರೆ. ಅಂದರೆ 3 ಎಕರೆಗೆ ಸ್ವಲ್ಪ ಕಮ್ಮಿ ಆಗುತ್ತೆ. ಹೆಚ್ಚು ಕಡಿಮೆ ಇದಕ್ಕೆ ಈಗ 22 ಡಬ್ಬಿ ಗೊಬ್ಬರ ಬಿದ್ದಿದೆ ಗೆಳೆಯರೆ. ಈ ರೀತಿ ಮಣ್ಣಲ್ಲಿ ಮುಚ್ಚುವ ಕೆಲಸ ಕಾರ್ಯ ನಡೀತಾ ಇದೆ, ನೋಡ್ಬೋದು. ಗೊಬ್ಬರವನ್ನು ಪಡೆದಂಥ ಒಂದು ನೆಲದಲ್ಲಿ ತುಂಬ ಎಲ್ಲ ಹರಡಲಾಗಿದೆ. ಇದನ್ನು ಈಗ ಮುಚ್ಚುವಂಥ ಕೆಲಸ ನಡೀತಾ ಇದೆ, ನೋಡ್ಬೋದು ನೀವೀಗ. ಇದೆಲ್ಲ ಗೊಬ್ಬರ ನೋಡಿ, ಇದನ್ನೆಲ್ಲವನ್ನು ಹರಡ್ತಕ್ಕಂಥ ಕೆಲಸ ನಡೀತಾ ಇದೆ. ಮಣ್ಣಲ್ಲಿ ಮಿಕ್ಸ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಗೆಳೆಯರೆ, ನೀವು ನೋಡ್ಬೋದು. ಈ ರೀತಿಯಾಗಿ ಕಡಿದಂತಹ ಗೊಬ್ಬರವನ್ನು ಮಣ್ಣಲ್ಲಿ ಈ ರೀತಿ ಮುಚ್ಚಬೇಕಾಗತ್ತೆ ಗೆಳೆಯರೆ, ಮಿಕ್ಸ್ ಮಾಡಬೇಕಾಗತ್ತೆ. ಗೊಬ್ಬರವನ್ನೆಲ್ಲವನ್ನು ಮೊನ್ನೆ ರೂಟ್ರು ಹೊಡೆದು ಮಿಕ್ಸ್ ಮಾಡಲಾಗಿದೆ, ಆದರೂ ಕೂಡ ಇನ್ನೂ ಸರಿಯಾಗಿ ಮಿಕ್ಸ್ ಆಗಿಲ್ಲ, ಹಾಗೆ ಈ ರೀತಿ ಉಳ್ಕೊಂಡಿದೆ. ಇದನ್ನು ಮತ್ತೆ ಪುನಃ ಈ ರೀತಿ ಎಲ್ಲ ಕಡೆ ಚೆನ್ನಾಗಿ ಈ ರೀತಿ ಹರಡಿಕೊಂಡು ಮಣ್ಣಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಗೆಳೆಯರೆ. ಇದು ಇನ್ನೂ ಸರಿಯಾಗಿ ಮಿಕ್ಸ್ ಆಗದೇ ಇರೋ ಕಾರಣಕ್ಕೆ ನೋಡ್ಬೋದು. ಸರಿಯಾಗಿ ಮಿಕ್ಸ್ ಆಗಿಲ್ಲ, ಇದು ಇನ್ನೂ ಸ್ವಲ್ಪ ಗಂಟು ಹಾಗೆ ಉಳಿದಿದೆ. ಮತ್ತು ಇನ್ನೂ ಸ್ವಲ್ಪ ಹೆಂಟೆ ಕೂಡ ಇನ್ನೂ ಪುಡಿ ಆಗಿಲ್ಲ ಗೆಳೆಯರು. ಇದು ಈ ಹೆಂಟೆ ಕೂಡ ಹಾಗೆ ಇದೆ. ಆ ಕಾರಣಕ್ಕಾಗಿ ಇದನ್ನು ಮತ್ತೊಮ್ಮೆ ಪುನಃ ಈ ರೀತಿ ಗುರುಕು ಹೊಡೆದು ಇನ್ನೊಮ್ಮೆ ರೂಟ್ರು ಹೊಡಿಬೇಕಾಗಿದೆ. ನೋಡಿ, ಈ ರೀತಿ ಗೊಬ್ಬರ ಇನ್ನೂ ಇದೆ ಗೆಳೆಯರೆ. ಇದು ಇನ್ಮೇಲೆ ಇನ್ನಷ್ಟು ಬಿಸಿಲಿಗೆ
ಒಂದು ಸ್ವಲ್ಪ ಹಾರ್ಡಾಗಿ ರೂಟ್ರಿಗೆ ಪುಡಿಯಾಗಿ ಮಣ್ಣಲ್ಲಿ ಮಿಕ್ಸ್ ಆಗುತ್ತೆ ಗೆಳೆಯರೆ. ಆ ಕಾರಣಕ್ಕಾಗಿ ಇದನ್ನು ಪುನಃ ಗುರುಪಡಲಾಗ್ತಾ ಇದೆ. ನೋಡ್ಬೋದು, ಇದು ಅರಿಶಿನ ನೆಲದ ಒಂದು ತಯಾರಿ. ಈ ರೀತಿ ನಾವು ಮಾಡಲೇಬೇಕು. ಈ ರೀತಿ ಮಾಡದೇ ಇದ್ದರೆ ನಮಗೆ ಮುಂದೆ ಬೆಳೆಗೆ ಏನು ಉತ್ಪನ್ನ ಅಷ್ಟೊಂದು ಬರೋದಿಲ್ಲ ಗೆಳೆಯರೆ. ನಾವು ನಿರೀಕ್ಷೆ ಮಾಡಿದ ಒಂದು ರೀತಿಯಲ್ಲಿ ಬೆಳೆ ಬರುವುದಿಲ್ಲ. ಆ ಕಾರಣಕ್ಕಾಗಿ ಇದನ್ನು ಮತ್ತೊಮ್ಮೆ ಪುನಃ ಗುರುಪಡ್ತಾ ಇದ್ದೀವಿ. ಇನ್ನು ಮುಂದೆ ಇದರಲ್ಲಿ ಬೆಡ್ ಕೊರೆಯಲಾಗುತ್ತೆ ಗೆಳೆಯರನ್ನು. ಯಾವ ರೀತಿ ಮಿಕ್ಸ್ ಆಗಿದೆ ಅನ್ನೋದನ್ನು ನೋಡ್ಬೋದು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ ಗೆಳೆಯರೇ.